ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಪ್ರೋಮೋ ನೋಡಿದ್ಮೇಲೆ ಎಷ್ಟು ವರೆಸ್ಟ್ ಆಗಿದೆ ಅಂದ್ರೆ ಇದು ಕೂಡ ಒಂದು ಪ್ರೋಮೋನ. ಈ ಪ್ರೋಮೋ ನಾವು ನೋಡ್ಬೇಕಾ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಯಾವ ವಿಷಯ ಗಲಾಟೆ ಮಾಡ್ಬೇಕು, ಯಾವ ವಿಷಯಕ್ಕೆ ಆರ್ಗ್ಯುಮೆಂಟ್ ಬೇಕು ಅನ್ನೋದು ಗೊತ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ಈ ಪ್ರೋಮೋ ನೋಡಿದಾಗ ಕ್ಲಿಯರ್ ಕಟ್ ಆಗಿ ಧ್ರುವಂತರ ದರಿದ್ರ ಗಲಾಟೆ ಇದು. ಆಕ್ಚುಲಿ ನಿಮ್ಮ ಆಟನ, ನಿಮ್ ಪ್ರತಾಪನ, ನಿಮ್ಮ ವೇಷನ, ನಿಮ್ ಭೂಷಣ, ನಿಮ್ ನಡೆ, ನಿಮ್ ಮಾತು ಗೇಮ್ ಮೇಲೆ ತೋರಿಸಿದ್ರೆ ನಿಮ್ಮಿರೋ ಪರ್ಸನಾಲಿಟಿಗೆ, ನೀವಿರೋ ಬಾಡಿಗೆ ಒಂದು ಅರ್ಥ ಬರುತ್ತೆ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಜಗಳ ಆಡಿದ್ರೆ ಹೇಗಾಗುತ್ತೆ ಅಂದ್ರೆ, ನೀವು ಕ್ಲಿಯರ್ ಕಟ್ ಆಗಿ ಮಾಸ್ಕ್ ಹಾಕೊಂಡು ಮಾಸ್ಕ್ ಮೇಲೆ ಬದುಕ್ತಾ ಇದ್ರ, ಮಾಸ್ಕ್ ಮೇಲೆ ಜಗಳ ಆಡ್ತಾ ಇದ್ರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಆ ಪ್ರೋಮೋದಲ್ಲಿ ಏನು ಇಲ್ಲ ಗುರು. ಸ್ಪಂದನ ಮಾಡೋರು ಬರ್ತಾರೆ, ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಏನು ಗೊತ್ತಾ, ಅವ್ರು ಫೈನಲಿಸ್ಟ್ ಹೋಗಿರೋಕೆ ಅವ್ರಿಗೆ ಏನಾದ್ರು ಕೋಪ ಬಂದಿದೆಯಾ ಅಂತ. ಏನು ಇಲ್ಲ, ಕಿಚನ್ ಹತ್ರ ಹೋಗ್ತಾರೆ, ಅಲ್ಲಿ ಚೇರು ಆ ಕಡೆ ಸೈಡ್ ಇಡ್ಬೇಕಂತ ಹೇಳ್ತಾರೆ. ಆ ಚೇರು ಸೈಡ್ ಇಡಬೇಕನ್ನೋ ಒಂದು ಪ್ರಶ್ನೆಗೆ ಮಾಮೂಲಾಗಿ ನಮ್ಮ ಸ್ಪಂದನ ಅವರು ಯಾವ ಚೇರು ಧ್ರುವಂತವ್ರ ಅಂತ ಕೇಳ್ತಾರೆ. ಅದಕ್ಕೇನೆ ನಿನ್ಗೆ ಹೇಳಲ್ಲ, ಅವ್ರಿಗೆ ಹೇಳಿದೀನಿ, ನೀನ್ ಅವ್ರ ಜೊತೆ ಅಲ್ವಾ, ಅವ್ರನ್ನ ಕೇಳು, ಇವ್ರನ್ನ ಕೇಳು. ರೆಸ್ಪೆಕ್ಟ್ ಇಲ್ಲದೆ ಹೆಣ್ಮಕ್ಳ ಮೇಲೆ ನಿಮ್ ಪ್ರತಾಪ ತೋರ್ಸೋದಲ್ಲ, ಗೇಮ್ ಮೇಲೆ ತೋರಿಸ್ರಿ. ಗೇಮ್ ಮೇಲೆ, ಆಟದ ಮೇಲೆ ನಿಮ್ಮ ಒಂದು ಏನಂತಾರೆ, ನಿಮ್ಮ ಕರೆಕ್ಟ್ ಆಗಿ ಲೆವೆಲ್ ಇರ್ತಾರೆ ನೋಡಿ, ನಿಮ್ಮ ಸಮಬುದ್ಧಿ ಅಂತ ನೋಡಿ, ಅಂತರ ಹತ್ರ ನೀವು ಗಲಾಟೆ ಮಾಡಿದ್ರೆ, ಆರ್ಗ್ಯುಮೆಂಟ್ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಬರುತ್ತೆ. ಹೆಣ್ಮಕ್ಳ ಮೇಲೆ ಮೇಲೆ ಹೋಗ್ತಲ್ಲ ಗುರು ನೀವು ಅಂತ ಅನ್ಸೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಇಷ್ಟು ದಿನ ಒಳ್ಳೆಯರು ಅಂತ ಹಿಂದಿನ ಎಪಿಸೋಡ್ ಬೇರೆ ಕಿಚ್ಚ ಸರ್ ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಅದನ್ನ ಕೆಟ್ಟರೋಗೆ ಮಾಡ್ಕೋಬೇಕು. ಕೆಟ್ಟರೋಗಿ ಮಾಡ್ಕೊಳಕ್ಕೆ ತುಂಬಾ ದಾರಿಗಳಿದಾವೆ, ತುಂಬಾ ಎಲ್ಲ ಇದಾವೆ. ಅದ್ ಬಿಟ್ಬಿಟ್ಟು ಅವ್ರ ಮೇಲೆ ಹೋಗಿ ಯಾವ ರೀತಿ ಅಂದ್ರೆ ಸುಮ್ಮನೆ ಆರ್ಗ್ಯುಮೆಂಟ್ ಕೂಡ ಅಲ್ಲ, ಮೇಲೆ ಹೋಗ್ತಾ ಇದ್ರೆ ಪ್ರೋಮೋ ನೋಡಿದಾಗ ಆಕ್ಚುಲಿ ಅದನ್ನ ನೋಡಿದ್ರೆ ನಮ್ಗಿನೇ ಭಯ ಆಗುತ್ತೆ. ಅವ್ರಿರೋ ಒಂದು ಬಾಡಿಗೆ, ಪರ್ಸನಾಲಿಟಿಗೆ ಹೋದ್ರೆ ಆ ರೀತಿ ಎಲ್ಲ ಮಾತಾಡಿದ್ರೆ ಕ್ಲಿಯರ್ ಕಟ್ ಆಗಿ ಎಲ್ಲ ಗೊತ್ತಾಗುತ್ತೆ. ಒಂದಂತೂ ಸತ್ಯ, ಇದು ನೋಡಿದಾಗ ಏನ್ ಅನಿಸ್ತಾ ಅಂದ್ರೆ ಆಕ್ಚುಲಿ ಧ್ರುವಂತವ್ರಿಗೆ ಬೇರೆ ಯಾರು ಸಿಕ್ಲಿಲ್ವಾ, ಬೇರೆ ಯಾರು ಕಾಣ್ಲಿಲ್ವಾ ಮನೆಯಲ್ಲಿ. ಈಗ ಏನೋ ಒಂದು ವಿಷಯ ಆಗ್ಬೇಕು, ಏನೋ ಒಂದು ಗಲಾಟೆ ಮಾಡ್ಕೋಬೇಕು, ಆ ಗಲಾಟೆಗೆ ನಮ್ಮ ಸ್ಪಂದನ ಅವ್ರು ಸಿಕ್ಕಿದ್ದಾರೆ. ಆ ರೀತಿ ಅನಿಸ್ತಾ ಇದೆ. ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ದಿಸ್ ಇಂಟೆನ್ಷನಲಿ ಬೇಕಂತಾನೆ ಮಾಡ್ತಾ ಇದಾರೆ, ಬೇಕಂತಾನೆ ಗಲಾಟೆ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಸ್ಪಂದನ ಅವ್ರ ಮೇಲೆ ಅಷ್ಟು ಇದಾಗಿ, ಅಷ್ಟು ಕೇರ್ಲೆಸ್ ಆಗಿ, ಅಷ್ಟು ಅಗ್ರೆಸಿವ್ ಆಗಿ, ಅಷ್ಟು ಇದಾಗಿ ಅವ್ರ ಮೇಲೆ ಗಲಾಟೆ ಮಾಡ್ಕೊಳ್ಳೋ ಅವಶ್ಯಕತೆ ಇರ್ಲಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಆದ್ರೂ ಕೂಡ ಅವ್ರ ಮೇಲೆ ಹೋಗಿ ಆ ರೀತಿ ಕಿರ್ಚಾಡ್ತಾರೆ, ಕೂಗಾಡ್ತಾರೆ. ಏನೊಂದು ಚೇರ್ ವಿಷಯನ, ಚೇರ್ ಅಲ್ಲಿ ಸೈಡ್ ಅಲ್ಲಿ ಇದೆ, ಎತ್ತಿಡಿ ಅಂತ ಹೇಳ್ತಾರೆ. ಅವ್ರು ಸಿಂಪಲ್ ಆಗಿ ಧ್ರುವಂತವ್ರೆ ಯಾವ ಚೇರ್ ಅಂತ ಕೇಳ್ತಾರೆ. ಅದಕ್ಕೇನೆ ಇಷ್ಟೆಲ್ಲ ಆದಂತ ಮಾಡಿ, ಇಷ್ಟೆಲ್ಲ ಗಲಾಟೆ ಮಾಡ್ಕೊಂಡು, ಇಷ್ಟೆಲ್ಲ ಆರ್ಗ್ಯುಮೆಂಟ್ ಮಾಡಿ, ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನಾನು ಮಾತಾಡಂಗಿಲ್ಲ, ನಾನು ಹಿಂಗೆ ಮಾತಾಡೋದನ್ನ, ಇದೇ ತರ ಇರೋದಂತ ಹೆಣ್ಮಕ್ಳ ಮೇಲೆ ಹೋಗೋದಲ್ಲ. ಅದೇನೋ ಹೇಳ್ತಾರ ಉತ್ತರ ಪೌರುಷ ಒಲೆ ಮುಂದೆ ಮೇಲೆ ಅಂತ. ಆ ರೀತಿ ಅಲ್ಲ. ನಿಮ್ಮ ಆಟ, ನಿಮ್ಮ ಒಂದು ಪೌರುಷನ, ನಿಮ್ಮ ಕೋಪವನ್ನು, ನಿನ್ನ ಅಗ್ರೆಸಿವ್ ಅನ್ನು ಆಟದಲ್ಲಿ ತೋರಿಸು. ಅಲ್ಲಿ ಬೇರೆ ಕಂಟೆಸ್ಟೆಂಟ್ಗಳು ತುಂಬಾ ಜನ ಇದಾರೆ, ಸಮವುಜ್ಜಿ ಇದಾರಲ್ಲ, ಧನುಷ್ ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ಇವ್ರು ಇದಾರಲ್ಲ. ಅವ್ರ ಹತ್ರ ನೀವು ಪ್ರತಾಪ ತೋರಿಸಿದ್ರೆ ವಾವ್, ವೆರಿ ಗುಡ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದಪ್ಪ. ಅದ್ ಬಿಟ್ಬಿಟ್ಟು ಹೆಣ್ಮಕ್ಳ ಮೇಲೆ ಕಿಚ್ಚತ್ರ ಏನ್ ಬರುತ್ತೆ? ದಿಸ್ ಇಸ್ ವೆರಿ ಬ್ಯಾಡ್ ಬಿಹೇವಿಯರ್ ಅಂತ ಹೇಳ್ಬೋದು ಆಕ್ಚುಲಿ ಹೇಳ್ಬೇಕಂದ್ರೆ. ಮತ್ತೆ ಪ್ರೋಮೋದಲ್ಲಿ ಏನಿಲ್ಲ, ಚೇರ್ ಇದೆ ತೆಗೆದಿಟ್ರಿ ಅನ್ನೋದಕ್ಕೆ ಜಗಳ ಆಡ್ತಾ ಇದಾರೆ ಅಲ್ಲಿ. ಅದನ್ನ ಪ್ರೋಮೋ ಕಟ್ ಮಾಡಿ ಬಿಟ್ಟಿದ್ದಾರೆ. ಆ ಕಲರ್ಸ್ ಕನ್ನಡ ಅವ್ರಿಗೆ, ಬಿಗ್ ಬಾಸ್ ಟೀಮ್ ಅವ್ರಿಗೆ ಏನಾಗಬೇಕು ಅರ್ಥನೇ ಆಗ್ತಿಲ್ಲ. ಇದು ಕೂಡ ಒಂದು ಪ್ರೋಮೋನ, ಇದು ನಾವು ನೋಡ್ಬೇಕಾ ಅಂತ ಅನಿಸ್ತಾ ಇದೆ. ಮತ್ತೆ ನೀವು ಕಮೆಂಟ್ ಮಾಡ್ತೀರಾ ನನಗೆ ಇದು ಒಂದು ಪ್ರೋಮೋ ರಿವ್ಯೂ ಮಾಡ್ತೀರಾ ನೀವು ಅಂತ. ನಿಜವಾಗ್ಲೂ ತುಂಬಾ ಬೇಜಾರಾಯ್ತು. ಆಕ್ಚುಲಿ ನಿನ್ನೆನೆ ಬೋರಿಂಗ್ ಎಪಿಸೋಡ್ ಅನ್ಕೊಂಡ್ರೆ ಇವತ್ತು ಮತ್ತೆ ಸೇಮ್ ರೊಟೇಟ್ ಆಗ್ತಾ ಇದೆ. ಚೇರ್ಗೆಲ್ಲ ಗಲಾಟೆ ಮಾಡ್ಕೊಂತಾರೆ ಗುರು ಇವರೆಲ್ಲ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ನಿಜವಾಗ್ಲೂ ವೆರಿ ಬ್ಯಾಡ್ ಬಿಹೇವಿಯರ್. ಅವ್ರ ಹತ್ರ ನೋಡ್ತಾ ಇದ್ರೆ, ಅವ್ರ ಹತ್ರ ಮಾಡಿರೋ ರೀತಿ ಅಂದ್ರೆ ಆ ಬಿಹೇವಿಯರ್ ನೋಡ್ತಾ ಇದ್ರೆ ಹೆಣ್ಮಕ್ಳ ಹತ್ರ ತುಂಬಾ ಬ್ಯಾಡ್. ಅದು ಧ್ರುವಂತ ಅವರಿಂದ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅವ್ರ ವ್ಯಕ್ತಿತ್ವ ಅದಲ್ಲ ಅಂತ. ಆದ್ರೂ ಕೂಡ ಅವ್ರು ಅದೇ ರೀತಿ ಮಾತಾಡ್ತಾರೆ. ಆ ರೀತಿ ಮಾತಾಡಿದ್ರೆ ಕೂಡ ಪ್ರೋಮೋದಲ್ಲಿ. ಮತ್ತೆ ನಿಮ್ಗೆ ಅನ್ಸಂತ ಕಮೆಂಟ್ ಮಾಡಿ. ಹಾಗೇನೆ ಅಪ್ಡೇಟ್ಗೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ, ದಯವಿಟ್ಟು ಕ್ಷಮೆ ಇರಲಿ. ಕೆಲವು ಕಾರಣಾಂತರಗಳಿಂದ ಮನೆಯಲ್ಲಿಲ್ಲ, ಆದ್ರಿಂದ ಹೊರಗಡೆ ಮಾಡ್ಬೇಕಾಗುತ್ತೆ ವಿಡಿಯೋ. ಕ್ಷಮೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.